ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇರುವಂತಹ ಹೋರಾಟ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು। ಈ ಒಂದು ಹೋರಾಟಕ್ಕೆ ಲಕ್ಷಾಂತರ ಜನರು ಬಂದು ಬೆಂಬಲವನ್ನ ಕೊಡ್ತಾ ಇರುವಂತದ್ದು। ರೈತರು ಕೂಡ ಬಿಟ್ಟು ಬಿಡದೆ ಇದೇ ಸ್ಥಳದಲ್ಲಿ ಕುಳಿತು ಹೋರಾಟವನ್ನ ಮಾಡ್ತಾ ಇರುವಂತದ್ದು। ಆದರೆ ಇಲ್ಲಿ ಹೋರಾಟದಲ್ಲಿ ನಿರಂತರವಾಗಿ ದಾಸೋಹ ಕೂಡ ನಡೀತಾ ಇರುವಂತದ್ದು। ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ। ಒಂದು ಕಡೆ ಈ ಒಂದು ಗುರ್ಲಾಪುರ ಮತ್ತು ಇಟ್ನಾಳ ಗ್ರಾಮದ ಜನರು ಎಲ್ಲರೂ ಕೂಡ ಇಲ್ಲಿ ಲಕ್ಷಾಂತರ ಜನರು ಬರ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಅಡುಗೆ ಮಾಡಿ ಅಚ್ಚುಕಟ್ಟಾಗಿ ಬಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ। ಎಲ್ಲ ಮಹಿಳೆಯರು ತಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾರೆ ಅದೇ ಮಾದರಿಯಲ್ಲಿ ಇಲ್ಲಿ ಬಂದು ತರಕಾರಿ ಹೆಚ್ಚುವುದರಿಂದ ಹಿಡಿದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಈ ಒಂದು ಹೋರಾಟಕ್ಕೆ ತಮ್ಮ ಅಳಿಲು ಸೇವೆಯನ್ನು ಮಾಡಿ ತೋರಿಸ್ತಾ ಇರುವಂಥದ್ದು। ನಿಜಕ್ಕೂ ನಿರಂತರವಾಗಿ ಇಲ್ಲಿ ಅನ್ನದಾಸೋಹ ನಡೀತಾ ಇರುವಂಥದ್ದು। ಈ ಪಾತ್ರೆಗಳನ್ನು ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟರ ಮಟ್ಟಿಗೆ ಜನರ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು। ಇದು ಒಂದಲ್ಲ ಎರಡಲ್ಲ, ಸುಮಾರು 10 ಪಾತ್ರೆಗಳು, ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅನ್ನವನ್ನು ಹಿಡಿದು ಸಾಂಬಾರಾಗಿರ್ಬೋದು, ಪಲ್ಯ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಿರಂತರವಾಗಿ ನೋಡ್ಬೋದು। ಈಗ ಬೆಳಗಿನ ಜಾವ ಆಗಿದೆ, ಮಧ್ಯಾಹ್ನದ ಊಟಕ್ಕೆ ಎಲ್ಲ ರೀತಿಯಂತ ತಯಾರಿಯನ್ನ ಇಲ್ಲಿರುವಂತಹ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು। ಇನ್ನೊಂದು ಕಡೆ ಈಗಾಗಲೇ ಬೆಳಗಿನ ಉಪಹಾರವನ್ನು ಕೂಡ ಸೇವಿಸ್ತಾ ಇರುವಂಥದ್ದನ್ನ ಗಮನಿಸಬಹುದಾಗಿದೆ। ಅಂದ್ರೆ ಈಗ ಬೆಳಗಿನ ಜಾವದ ಉಪಹಾರವನ್ನ ಸಿದ್ಧಪಡಿಸಿ ಮತ್ತೆ ಊಟದ ವ್ಯವಸ್ಥೆಯನ್ನ ಇಲ್ಲಿ ಈ ಒಂದು ಗ್ರಾಮದ ಜನರು, ಯುವಕರು, ಮಹಿಳೆಯರು, ವಯಸ್ಸಾದವರು ಎಲ್ಲರೂ ಕೂಡ ತಮ್ಮ ಊರಲ್ಲಿ ಈ ಒಂದು ದೊಡ್ಡ ಹೋರಾಟ ನಡೀತಾ ಇದೆ, ಐತಿಹಾಸಿಕ ಹೋರಾಟ ನಡೀತಾ ಇದೆ। ಹೀಗಾಗಿ ನಾವು ಈ ಒಂದು ಹೋರಾಟಕ್ಕೆ ಅಡುಗೆ ಮಾಡಿ ಇಲ್ಲಿ ಬರುವಂತಹ ಪ್ರತಿಭಟನಾಕಾರರಿಗೆ ಕೊಡುವುದರ ಮೂಲಕ ತಮ್ಮ ಒಂದು ಸೇವೆಯನ್ನು ಮಾಡುವಂಥದ್ದು। ಸೊ ಈ ಗುರ್ಲಾಪುರ ಮತ್ತು ಇಟ್ನಾಳ ಗ್ರಾಮದವರೇ ಖುದ್ದು ಎಲ್ಲವನ್ನು ಮುಂಜಾಗ್ರತೆಯನ್ನು ವಹಿಸಿಕೊಂಡಿರುವಂಥದ್ದು। ಇನ್ನೊಂದು ಕಡೆ ಅಕ್ಕಿ ಪಾಕೆಟ್ಗಳನ್ನು ಕೂಡ ನೀವೀಗ ಗಮನಿಸಬಹುದಾಗಿದೆ। ಇದು ಯಾವುದೂ ಕೂಡ ಖರೀದಿ ಮಾಡಿ ತಂದಿದ್ದಲ್ಲ, ಎಲ್ಲವೂ ಪ್ರತಿಭಟನಾಕಾರರು ಯಾರೆಲ್ಲ ದಾನಿಗಳಿದ್ದಾರೆ ಅವರೇ ಬಂದು ಈ ರೀತಿ ಅಕ್ಕಿ ಪಾಕೆಟ್ಗಳನ್ನು ಕೊಡ್ತಾ ಇದ್ದಾರೆ। ತರಕಾರಿಗಳನ್ನು ರೈತರು ತಮ್ಮ ಜಮೀನಿನಲ್ಲಿ ಬೆಳೆದಂಥ ತರಕಾರಿಗಳನ್ನು ತಂದು ಕೊಡ್ತಾ ಇದ್ದಾರೆ। ಹೀಗೆ ಪ್ರತಿಯೊಬ್ಬರು ತಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ। ಇಲ್ಲಿ ಮುಖ್ಯವಾಗಿ ಈ ಒಂದು ಪ್ರತಿಭಟನೆ ಯಶಸ್ವಿ ಹಿಂದೆ ಇಟ್ನಾಳ್ ಮತ್ತು ಈ ಗುರ್ಲಾಪುರ ಗ್ರಾಮದ ಜನರ ಶ್ರಮ ಇರುವಂಥದ್ದನ್ನು ಕೂಡ ಕಾಣಬಹುದಾಗಿದೆ। ನಮ್ಮ ಜೊತೆಗೆ ಆ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ। ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ, ಈ ಹೋರಾಟದ ಹಿನ್ನೆಲೆ ಇಲ್ಲಿ ಬರುವಂತಹ ರೈತರಿಗೆ ಎಲ್ರಿಗೂ ಕೂಡ ಅಚ್ಚುಕಟ್ಟಾಗಿ ಅಡುಗೆ ಮಾಡಿ ಬಡಿಸ್ತಾ ಇದ್ದೀರಿ, ಸೊ ಏನು ಹೇಳ್ತೀರಿ? ನನ್ನ ಹೆಸರು ಸದಾಶಿವ ಅಂತೇಳಿ, ಗುರ್ಲಾಪುರ ಗ್ರಾಮದನ್ನು। ಈ ದಿನ 8ನೇ ದಿನ ಇದು ಹೋರಾಟ। ಈ ದಿನದವರೆಗೂ ಪ್ರತಿದಿನಾಲೂ 2 ರಿಂದ 2.5 ಲಕ್ಷ ಜನ ಬಂದು ಅನ್ನದಾಸೋಹದಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ। ಆ ಊಟ ಮಾಡೋದ್ರ ಜೊತೆಗೆ ತಾವು ತಮ್ಮ ಊರಿನಿಂದ ಏನು ರೊಟ್ಟಿ ಆಗಲಿ, ಅನ್ನ ಆಗಲಿ, ಅಕ್ಕಿ ಕಟ್ಟ ಆಗಲಿ, ಏನೇ ಬೇಕು ನಮಗೆ ಎಲ್ಲವನ್ನು ತಾವೇ ತಮ್ಮಂದು ಇಲ್ಲಿ ಬಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ। ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಯಾವುದೇ ಜಾತಿ, ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಬಂದು ಈ ಅನ್ನದಾಸೋಹದಲ್ಲಿ ಭಾಗಿಯಾಗಿರ್ತಾರೆ। ಅಲ್ಲ, ನಿಮ್ಮೂರವರು ಇಟ್ನಾಳವರು ಕೆಲಸಕ್ಕೆ ಹೋಗೋದ ಬಿಟ್ಟು ಇಲ್ಲೇ ಬಂದ್ಬಿಟ್ರೆ ಎಲ್ಲ ಮನೆಯಲ್ಲಿ ಎಲ್ಲ ಯಾರೂ ಕೆಲಸ ಇಲ್ಲ ಇಲ್ಲಿ ಇವತ್ತಿನವರೆಗೆ ನಮ್ಮ ಹೊಲದಲ್ಲೇ ಆಗಲಿ, ನಮ್ಮ ಮನೆಯಲ್ಲೇ ಆಗಲಿ ಯಾವುದೇ ಕೆಲಸ ಇಲ್ಲ। ಹಗಲು ರಾತ್ರಿಯಲ್ಲಿ ನಾವೆಲ್ಲ ಇಲ್ಲೇ ದುಡ್ಡು ತೆಗಿದ್ದೀವಿ। ಈಗ ದಿನಕ್ಕೆ ಎಷ್ಟು ಅಕ್ಕಿ ಪಾಕೆಟ್ಗಳು ಹೋಗ್ತಾ ಇದಾವೆ, ಮತ್ತು ಎಷ್ಟು ಪ್ರಮಾಣದಲ್ಲಿ ಸಾಂಬಾರು ಮಾಡ್ತಾ ಇದ್ರಿ, ಪಲ್ಯ ಎಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ರಿ, ಎಷ್ಟು ಜನ ಊಟ ಮಾಡ್ತಾ ಇದ್ರಿ? ಸರ್, ಇವತ್ತಿಗೆ ನಿನ್ನೆ ದಿನ 18 ಕ್ವಿಂಟಲ್ ಅಕ್ಕಿ ಹಾಗೂ 17 ಕ್ವಿಂಟಲ್ ಸಾಂಬಾರು, ಅದೇ ಥರನಾಗಿ ಬುಂದಿ, ಅದೇ ಥರನಾಗಿ ಒಬ್ಬರು ನಿನ್ನೆ ನಮ್ಮ ನಾಡಗೌಡರು ಅಂತೇಳಿ ಮಜ್ಜಿಗೆ 6,000 ಲೀಟ್ರ್ ಮಜ್ಜಿಗೆ, 400 ಗ್ರಾಮಸ್ಥರಿಂದ 6,000 ಲೀಟ್ರ್ ಮಜ್ಜಿಗೆ, ಹಾಗೆ ಏನು ಪಲಾವು, ಅದೇ ರೀತಿಯಾಗಿ ಇವತ್ತು 25 ಚೀಲ ಚುಮ್ಮರಿಯನ್ನು ಕೊಟ್ಟಿದ್ದಾರೆ ಬೆಳಿಗ್ಗೆ ಉಪಹಾರ ಸಲುವಾಗಿ, ಹಾಗೆ ಮಸಾಲೆ ಅನ್ನ। ಈ ನಮ್ಮ ಹೋರಾಟಕ್ಕೆ ಬರ್ತಕ್ಕಂಥ ರೈತಿಗೆ ಪ್ರತಿಯೊಬ್ಬರಿಗೂ ಯಾವುದೇ ಕುಂದು ಕೊರತೆ ಇಲ್ಲದಾಗಿ 8ನೇ ದಿನದವರೆಗೂ ನಾವು ಯಶಸ್ವಿ ಆಗಿದ್ವಿ ಅಂತ ಹೇಳಿ. ಏನು ಖರೀದಿ ಮಾಡ್ತಾ ಇದ್ರು ಅಥವಾ ರೈತರ ಯಾವುದೇ ತರನಾಗಿ ಒಂದು ಖರೀದಿ ಇಲ್ಲ ಸರ್। ಪ್ರತಿಯೊಂದು ಒಂದು ಚಟ್ನಿ ಕೂಡ ಇಲ್ಲೇ ರೈತರಿಗೆ ತಂದು ಕೊಡ್ತಾ ಇದ್ದಾರೆ, ಮೊಸರು ಚಟ್ನಿ ರೈತರಿಗೆ ತಂದು ಕೊಡ್ತಾ ಇದ್ದಾರೆ। ನಾವು ಇನ್ನೂವರೆಗೆ ಯಾವುದೇ ಅಂಗಡಿಗೆ ಹೋಗಿ ಖರೀದಿನೂ ಮಾಡಿಲ್ಲ।